ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯ ಸೋತ ಬಳಿಕ ಮತ್ತೊಮ್ಮೆ ಇವತ್ತು ಬೆಂಗಳೂರು ಬುಲ್ಸ್ ಪಂದ್ಯ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಪಂದ್ಯ ಇದೆ ಅಂತಲೇ ಹೇಳ್ಬೋದು. ಇನ್ನೇನು ಕೊನೆಯ ಹಲವು ಪಂದ್ಯಗಳನ್ನು ಆಡ್ತಾ ಇದೆ ಈ ಸೀಸನ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ. ಸೊ ಸೀಸನ್ನ ಕೊನೆಯಲ್ಲಾದರೂ ಫ್ಯಾನ್ಸ್ಗಳಿಗೆ ಸ್ವಲ್ಪ ರಿಲೀಫ್ ಕೊಡ್ತಾರ ಅಂತ ನೋಡಬೇಕಾಗಿದೆ. ಸೊ ಈ ಮ್ಯಾಚ್ನ ಪ್ರಿವ್ಯೂವನ್ನು ಚೆಂದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಪಡಪಟ್ಟಂತ ಸ್ಟಾರ್ಟ್ ಮಾಡೋಣ. ಇವತ್ತು ಸೀಸನ್ನ 18ನೇ ಪಂದ್ಯವನ್ನು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಆಡಲಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಬೆಂಗಳೂರು ಬುಲ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ದು ಈ ಸೀಸನ್ನಲ್ಲಿ ಉಲ್ಟಾ ಪಲ್ಟಾ ಸ್ಟೋರಿ ಅಂತಲೇ ಹೇಳ್ಬೋದು. ಯಾಕಂದರೆ ಹರಿಯಾಣ ಸ್ಟೀಲರ್ಸ್ 18ರಲ್ಲಿ 14 ಪಂದ್ಯವನ್ನು ಗೆದ್ದು ಮೊದಲ ಸ್ಥಾನದಲ್ಲಿದ್ದರೆ ಬೆಂಗಳೂರು ಬುಲ್ಸ್ ತಂಡ 17ರಲ್ಲಿ ಕೇವಲ 2 ಪಂದ್ಯವನ್ನು ಗೆದ್ದು 12ನೇ ಸ್ಥಾನದಲ್ಲಿದ್ದಾರೆ 19 ಪಾಯಿಂಟ್ಸ್ನೊಂದಿಗೆ. ಸೊ ಹಾಗಾಗಿ ಇವತ್ತು ಟಫ್ ಫೈಟ್ ಇರೋದೊಂದು ಪಕ್ಕನೇ. ಸೊ ಕೊನೆಯ 5 ಪಂದ್ಯದಲ್ಲಾದರೂ ಸ್ವಲ್ಪ ಮ್ಯಾಜಿಕ್ ಮಾಡಿ ಫ್ಯಾನ್ಸ್ಗಳಿಗೆ ಸ್ವಲ್ಪ ಖುಷಿ ಕೊಡ್ತಾರ ಅಂತ ನೋಡಬೇಕಾಗಿದೆ ಬೆಂಗಳೂರು ಬುಲ್ಸ್ ತಂಡ. ಸೊ ಬೆಂಗಳೂರು ಬುಲ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ಈವರೆಗಿನ ಹೆಡ್ ಟು ಹೆಡನ್ನು ಸ್ವಲ್ಪ ನೋಡೋಣ ಬನ್ನಿ. ಸೊ ಬೆಂಗಳೂರು ಬುಲ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ಇದುವರೆಗೆ 11 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದಾರೆ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ. ಅದರಲ್ಲಿ 6 ಪಂದ್ಯ ಬೆಂಗಳೂರು ಬುಲ್ಸ್ ವಿನ್ ಆದರೆ 5 ಪಂದ್ಯ ಹರಿಯಾಣ ಸ್ಟೀಲರ್ಸ್ ವಿನ್ ಆಗಿದ್ದಾರೆ. ಸೊ ಒಳ್ಳೆ ಫೈಟಿಂಗ್ ಇದೆ ಈ ತಂಡದ ನಡುವೆ ಅಂತಲೇ ಹೇಳ್ಬೋದು. ಸೊ ಈ ಸೀಸನ್ನ ಬಗ್ಗೆ ಹೇಳೋದಾದರೆ ಹರಿಯಾಣ ಸ್ಟೀಲರ್ಸೇ ತುಂಬಾ ಸ್ಟ್ರಾಂಗ್ ಇದ್ದಾರೆ ಬೆಂಗಳೂರು ಬುಲ್ಸ್ಗಿಂತ. ಯಾಕಂದರೆ ಟಾಪ್ ಆಫ್ ದ ಟೇಬಲಲ್ಲಿ ಅವರು ಇರ್ತಾರೆ. 18ರಲ್ಲಿ 14 ಪಂದ್ಯ ಗೆಲ್ಲೋದ್ರ ಮೂಲಕ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಸ್ಗೆ. ಒಂದು ಕಡೆ ಇನ್ನೊಂದು ಕಡೆ ಹೇಳೋದಾದರೆ ಬೆಂಗಳೂರು ಬುಲ್ಸ್ ಎಲಿಮಿನೇಟೇ ಆಗಿದ್ದಾರೆ ಈ ಸೀಸನ್ನಲ್ಲಿ. ಇನ್ನು ಉಳಿದಿರೋದು ಕೇವಲ 5 ಪಂದ್ಯ. ಹೋದ ಪಂದ್ಯದಲ್ಲಿ ಪ್ರದೀಪ್ ನರ್ವಾಲ್ ಅವರು ಸಖತ್ ಫಾರ್ಮ್ಗೆ ಬಂದಿದ್ದರು. ಸೊ ಪ್ರದೀಪ್ ನರ್ವಾಲ್ ಹಾಗೆಯೇ ಬೆಂಗಳೂರು ಬುಲ್ಸ್ ಒಂದು ಹೈ ನೋಟ್ನಲ್ಲಿ ಈ ಸೀಸನನ್ನು ಎಂಡ್ ಮಾಡಬೇಕು ಅಂತ ಫ್ಯಾನ್ಸ್ಗಳ ಆಶಯ. ನೋಡೋಣ ಏನಾಗುತ್ತೆ ಅಂತ. ಒಂದು ಹೈ ನೋಟ್ನಲ್ಲಿ ಬೆಂಗಳೂರು ಬುಲ್ಸ್ ಪಂದ್ಯಗಳನ್ನ ಎಂಡ್ ಮಾಡ್ತಾರೆ. ಹಾಗೆಯೇ ಈ ಸೀಸನನ್ನು ಲಾಸ್ಟ್ ಎಂಡ್ ಮಾಡ್ಬೋದು ಅಂತ ಹೇಳ್ಕೊಳ್ತಾ ಇದ್ವಿ. ಸೊ ಅದನ್ನು ಕೂಡ ನೆರವೇರಿಸ್ತಾರೆ ಅಂತ ನೋಡಬೇಕಾಗಿದೆ. ಸೊ ಇವತ್ತಿನ ಪಂದ್ಯದಲ್ಲಿ ಯಾವ ಬದಲಾವಣೆ ಮಾಡೋದು ಡೌಟ್ ಅಂತ ಅನಿಸುತ್ತೆ. ಕೊನೆಯ ಹಲವಾರು ಪಂದ್ಯವಾಗಿರೋದ್ರಿಂದ ಸ್ವಲ್ಪ ಬೆಂಚಲ್ಲಿರೋ ಪ್ಲೇಯರ್ಸ್ಗಳಿಗೆ ಚಾನ್ಸ್ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಸೊ ಇನ್ನೇನು ಪ್ಲೇ ಆಫ್ಸ್ಗೇನು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಉಳಿದಿರುವ ಬೆಂಚ್ನಲ್ಲಿ ಉಳಿದಿರುವ ಪ್ಲೇಯರ್ಸ್ಗಳನ್ನು ತಂದು ಮುಂದಿನ ಸೀಸನ್ನಲ್ಲಿ ಆಡಿಸೋದಕ್ಕೆ ಯಾರು ಅರ್ಹರಿದ್ದಾರೆ ಅಂತ ಚೆಕ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ ಇವತ್ತು ಹೇಗೆ ಆಡ್ತಾರೆ ಅಂತ. ಸೊ ನಮ್ಮ ಸ್ಟ್ರಾಂಗ್ ಎದುರಾಳಿಯಾದ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಇವತ್ತಿನ ಪಂದ್ಯ ಇರೋದು. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಕೊನೆಯ 5 ಪಂದ್ಯದಲ್ಲಾದರೂ ಸ್ವಲ್ಪ ಕಮ್ಬ್ಯಾಕ್ ಮಾಡಿ ಫ್ಯಾನ್ಸ್ಗಳಿಗಾದರೂ ಖುಷಿ ಕೊಡ್ತಾರೆ ಅಂತ ನೋಡೋಣ ಬೆಂಗಳೂರು ಬುಲ್ಸ್ ತಂಡ. ಸೊ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ, ಗೆದ್ದರೂ ಕೂಡ ಸೋತರೂ ಕೂಡ. ಸೊ ವಿಡಿಯೋ ಅಂತೂ ಮಾಡ್ತಾ ಇರ್ತೀವಿ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.